ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಸಾಹೇಬರಿಗೆ, ರೈತರ ಹಿತೈಷಿಗಳಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಸಾಹೇಬರಿಗೆ, ಕೂಲಿ ಕಾರ್ಮಿಕರ ಕಣ್ಮನಿಗಳಾದ ಡಾಕ್ಟರ್ ವಿಜಯಾನಂದ ಸಾಹೇಬರಿಗೆ ಸಚಿವ ಸ್ಥಾನ, ಸಚಿವ ಸ್ಥಾನ, ಸಚಿವ ಸ್ಥಾನ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಈ ಒಂದು ಪತ್ರಿಕಾಗೋಷ್ಠಿಗೆ ದೃಶ್ಯ ಮಾಧ್ಯಮದ ಎಲ್ಲ ನನ್ನ ಪತ್ರಕರ್ತ ಸಹೋದರರಿಗೆ ನಮ್ಮ ಕುಂಬಾರ ಸಮಾಜದ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ವೃತ್ತಿಪರವಾಗಿ ಅವರೆಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇಳಕಲ್ ನಗರದ ಸಮಸ್ತ ಕುಂಬಾರ ಸಮಾಜದ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಮತ್ತು ಕಾರ್ಯದರ್ಶಿಗೂ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಮತ್ತೆ ಹಿರಿಯರಿಗೂ ಕೂಡ ಮತ್ತೊಮ್ಮೆ ನಾನು ಕೂಡ ಹೃದಯ ತುಂಬಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ಕರೆದಂತ ಉದ್ದೇಶ ಕರ್ನಾಟಕ ರಾಜ್ಯದ ಮೊದಲನೇದಾಗಿ ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಹೃದಯ ತುಂಬಿ ಶುಭಾಶಯಗಳೊಂದಿಗೆ ಅವರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇವೆ. ಬಂಧುಗಳೇ, ಹುನಗುಂದ ಮತಕ್ಷೇತ್ರದ ಅಭಿವೃದ್ಧಿ ಅಧಿಕಾರರು, ಕರ್ನಾಟಕ ವೀರಶೈವ ಲಿಂಗಾಯತ ನಿಗಮದ ಅಧ್ಯಕ್ಷರು, ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವ್ರ ಸಾಹೇಬರಿಗೆ ಸಂಪುಟ ದರ್ಜೆಯ ಸಚಿವ ಸ್ಥಾನ ಕೊಡಬೇಕಂತೇಳಿ ಇಳಕಲ್ ನಗರದ ಸಮಸ್ತ ಕುಂಬಾರ ಸಮಾಜ ಬಾಂಧವರಿಂದ ನಾವು ಹಕ್ಕೊತ್ತಾಯವನ್ನ ಮಾಡ್ತಾ ಇದ್ದೇವೆ. ಬಂಧುಗಳೇ, ಈ ಒಂದು ವಿಷಯವಾಗಿ ನಮ್ಮ ಅಖಿಲ ಭಾರತ ಎಎಸ್ಸಿ ಅಧ್ಯಕ್ಷರಾದಂತ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಸಾಹೇಬರಿಗೆ, ಆಮೇಲೆ ನಮ್ಮ ನೇತಾರರಾದಂತ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿಯವರಲ್ಲಿ, ಶ್ರೀಮತಿ ಸೋನಿಯಾ ಗಾಂಧೀಜಿಯವರಲ್ಲಿ, ಕರ್ನಾಟಕ ಕೆಪಿಸಿಸಿ ಅಧ್ಯಕ್ಷರಾದಂತ ಮಾನ್ಯ ಶ್ರೀ ಡಿ.ಕೆ. ಹರಿಪ್ರಸಾದ್ ಸಾಹೇಬರಲ್ಲಿ, ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರಲ್ಲಿ, ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರಲ್ಲಿ ಕೂಡ ನಾವು ಒಕ್ಕೂರಿನಿಂದ ಕುಂಬಾರ ಸಮಾಜದ ಬಾಂಧವರಿಂದ ಡಾಕ್ಟರ್ ವಿಜಯಾನಂದ ಸಾಹೇಬರಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ಕೊಡಬೇಕಂತೇಳಿ ನಾವು ಒತ್ತಾಯ ಪಡಿಸ್ತಾ ಇದ್ದೇವೆ. ಬಂಧುಗಳೇ, ನಾವು ಈ ಹುನಗುಂದ ಮತಕ್ಷೇತ್ರ ಕರ್ನಾಟಕ ರಾಜ್ಯದಲ್ಲಿ ಒಂದು ಭೂಪಟದಲ್ಲಿ ಅಚ್ಚಳಿಯತಕ್ಕಂತ ನೆಚ್ಚಿನ ಕ್ಷೇತ್ರ ಅದು ಹುನಗುಂದ ಮತಕ್ಷೇತ್ರ. ಯಾಕಪ್ಪ ಅಂದ್ರ ಈ ನಾಡಿಗೆ ಧೀಮಂತ ಮುಖ್ಯಮಂತ್ರಿಗಳು ಕೊಟ್ಟಂತ ಹುನಗುಂದ ಮತಕ್ಷೇತ್ರ. ಯಾಕಂದ್ರೆ ಎಸ್.ಆರ್. ಕಂಠೇವ್ರು ಅಂದ್ರ ಹುನಗುಂದ ಅಂದ್ರೆ ಎಸ್.ಆರ್. ಕಂಠೇವ್ರು ಅಂತ ಒಂದು ಪ್ರಚಲಿತವಾದಂತ ಹೆಸರು ಅದು ಹುನಗುಂದ ಮತಕ್ಷೇತ್ರ. ಒಂದು ಹೈ ವೋಲ್ಟೇಜ್ ಮತಕ್ಷೇತ್ರ ಅಂದ್ರೂ ಕೂಡ ತಪ್ಪಲ ಆಗ್ಲಿಕ್ಕಿಲ್ಲ. ಯಾಕಂದ್ರ ಈ ಒಂದು ನಾಡಿಗಾಗಿ ಸಣ್ಣ ಕೈಗಾರಿಕೆ ಸಚಿವರಂತ ಮಾನ್ಯ ಎಸ್.ಆರ್. ಕಾಶ್ಯಪ್ನವರನ್ನಾಗ್ಲಿ, ಆಮೇಲೆ ಕೆಪಿಸಿಸಿ ಅಧ್ಯಕ್ಷರನ್ನಾಗ್ಲಿ, ಅತ್ಯಂತ ಮತಕ್ಷೇತ್ರದಲ್ಲಿ ನಮ್ಮ PM ನಾಡಗೌಡರಂತ ಮಹಾನ್ ಘಟಾನುಘಟಿಗಳನ್ನ ಕೊಟ್ಟಂತ ಕ್ಷೇತ್ರ ಅದು ಹುನಗುಂದ ಕ್ಷೇತ್ರ. ಇವತ್ತಿನ ದಿವಸ 20 ವರ್ಷಗಳಿಂದಲೂ ಕೂಡ ಈ ಒಂದು ಹುನಗುಂದ ಮತಕ್ಷೇತ್ರಕ್ಕೆ ಸಚಿವ ಸ್ಥಾನ ದೊರಕೇ ಇಲ್ಲ. ಮೊದಲ ನಮ್ಮ ದಿವಂಗತ ನಮ್ಮ ಪಿತೃ ಸಮಾನರಾದಂತ ಮಾನ್ಯ ಶ್ರೀ ದಿವಂಗತ ಎಸ್.ಆರ್. ಕಾಶ್ಯಪ್ನವರು ಸಣ್ಣ ಕೈಗಾರಿಕೆ ಸಚಿವರಾಗಿ ಬಿಟ್ರೆ ಉಳಿದಂತವ್ರು ಇಲ್ಲಿವರೆಗೂ ಕೂಡ ಒಂದು ಯಾವುದೇ ಸಚಿವ ಸ್ಥಾನ ಕೂಡ ಇಲ್ಲಿ ಸಿಕ್ಕಿಲ್ಲ. ಇದು ರಾಜ್ಯದಲ್ಲಿ ಇವತ್ತು ಹುನಗುಂದ ಕ್ಷೇತ್ರವನ್ನ ನಮ್ಮ ನಾಯಕರು ಕಡೆಗಣಿಸಿದ್ದಾರೆ ಅನ್ನೋದು ಕೂಡ ನಮಗೆ ಸಂಶಯ ಬರ್ತಾ ಇದೆ. ಯಾಕಂತಂದ್ರ ಹುನಗುಂದ ಕರ್ನಾಟಕದಲ್ಲಿ ಕೂಡ ಮುಂಚೂಣಿಯಲ್ಲಿರ್ತಕ್ಕಂಥದ್ದು ಅಗ್ದಿ ಒಂದು ಒಳ್ಳೆಯ ಹೆಸರು ಪಡೆದಂತ ಒಂದು ಯಾವ್ದಪ್ಪ ಅಂತಂದ್ರ ಅದು ಹುನಗುಂದ ಕ್ಷೇತ್ರ. ಈ ಒಂದು ದಿಶೆಯಲ್ಲಿ ಈ ಒಂದು ಮತಕ್ಷೇತ್ರದಲ್ಲಿ ಪ್ರತಿನಿಧಿಸಿರ್ತಕ್ಕಂಥ ಒಂದು ಸುಮಾರು 30,000 ಮತಗಳ ಅಂತರದಿಂದ ಗೆಲ್ಲಿಸಿ ಕೊಟ್ಟಂತ ಕ್ಷೇತ್ರ ಅದು ಹುನಗುಂದ ಮತಕ್ಷೇತ್ರ. ಯಾಕಂತಂದ್ರ ಕರ್ನಾಟಕದಲ್ಲಿ ನಮ್ಮ ಒಂದು ವಿಜಯಾನಂದ ಸಾಹೇಬರ ಅಂತಂದ್ರ ಯುವಕರ ಕಣ್ಮನಿಗಳಾಗಿ ಅನೇಕ ಸಮುದಾಯದವರಿಗೂ ಕೂಡ ಬಹಳ ಬೇಕಾದಂತವ್ರು. ಅಂತ ಒಂದು ಜನಮನೆ ಪಡೆದಂತಲೇ ಅವರಿಗೆ ಮೊನ್ನೆ ಚುನಾವಣೆ 23 ಚುನಾವಣೆಯಲ್ಲಿ 30,000 ಮತಗಳನ್ನು ಕೊಟ್ಟು ಅವರಿಗೆ ಗೆಲ್ಲಿಸಿಕೊಂಡು ಬಂದಿದ್ದಾಗೈತಿ. ಅದಕ್ಕೆ ನಾವೇನ್ ಹೇಳಕತ್ತೀವಪ್ಪ ಅಂತಂದ್ರ ವಿಜಯಾನಂದ ಸಾಹೇಬರು ದೀನ ದಲಿತರಿಗೆ ದಯಾವಂತರಾಗಿ, ಅಲ್ಪಸಂಖ್ಯಾತರಿಗೆ ಅಪರ ಬಾಂಧವರಾಗಿ, ಹಿಂದುಳಿದ ವರ್ಗದವರಿಗೆ ಬಂಧುಗಳಾಗಿ, ನೇತಾರರಾಗಿ, ರೈತರ ಹಿತೈಷಿಗಳಾಗಿ, ಕೂಲಿ ಕಾರ್ಮಿಕರ ಕಣ್ಮನಿಗಳಾಗಿ ಇವತ್ತ ಅವರ ಆಶೋತ್ತರಗಳಿಗೆ ಅವರ ಸೌಲಭ್ಯ ಅಭಿವೃದ್ಧಿಗಾಗಿ ಸದಾ ಹಗಲಿರುಳು ಬಂದಿದ್ದಾರೆ.
ಅವರಿಗೆ ಈ ಒಂದು ತಳ ಸಮುದಾಯಗಳಂತಂದ್ರ ಬಹಳ ಪ್ರೀತಿ. ಯಾಕಂದ್ರ ತಳ ಸಮುದಾಯಗಳಂತಂದ್ರ ಧ್ವನಿ ಇಲ್ಲಾರ್ದಂತವ್ರು. ಅವರ ತಳ ಸಮುದಾಯಗಳಿಗೆ ಕೂಡ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥವ್ರು ಅವರು. ಯಾಕಂದ್ರ ಅವರು ಯಾವಾಗ ಈ ನಮ್ಮ ಹುನಗುಂದ ಮತಕ್ಷೇತ್ರದಲ್ಲಿ ಚುನಾಯಿತರಾಗ್ಯಾರ ಅವಾಗೆಲ್ಲ ಬಡವರಿಗೆ ಸಾಕಷ್ಟು ಯೋಜನೆಗಳನ್ನ ನಾವು ಪಡ್ಕೊಂಡಿದ್ದಾಗಿದೆ. ಅವರು ಅಭಿವೃದ್ಧಿ ಅಂದ್ರ ವಿಜಯಾನಂದ ಸಾಹೇಬ್ರು ಅಂದ್ರ ಅಭಿವೃದ್ಧಿ. ಸದಾ ಕಾಲ ಬಡವರ ಚಿಂತನೆ, ಸದಾ ಕಾಲ ದೀನದಲಿತರ ಚಿಂತನೆ, ಸದಾ ಕಾಲ ಹಿಂದುಳಿದ ವರ್ಗದ ಚಿಂತನೆ, ಸದಾ ಕಾಲ ಅಲ್ಪಸಂಖ್ಯಾತರ ಚಿಂತನೆಗಳಿಗಾಗಿ ಸ್ಪಂದಿಸಿ ಕೆಲಸ ಮಾಡ್ತಕ್ಕಂಥವ್ರು. ಇವತ್ತ ದೀನದಲಿತರಿಗಾಗಿ ಸಮುದಾಯ ಭವನಗಳಾದ್ರು, ಆಮೇಲೆ ಅಲ್ಪಸಂಖ್ಯಾತರಿಗಾಗಿ ಶಾದಿ ಮಹಿಳೆಗಳನ್ನ ಮಂಜೂರು ಮಾಡಿದ್ರು. ಇನ್ನ ಹಿಂದುಳಿದ ವರ್ಗದವರಿಗೆ ಕೂಡ ಸಾಕಷ್ಟು ಮತಕ್ಷೇತ್ರದಲ್ಲಿ ಸಮುದಾಯ ಭವನಗಳನ್ನ ಮಂಜೂರು ಮಾಡಿದ್ರು. ಇವತ್ತ ಶಿಕ್ಷಣ ರಂಗದಲ್ಲಿ ಅನೇಕ ಶಾಲಾ ಕಾಲೇಜುಗಳನ್ನ ಕಟ್ಟಡಗಳನ್ನ ಮಾಡಿದ್ರು. ಆಮೇಲೆ ಬಡವರಿಗಾಗಿ ಇವತ್ತ ಖಾಸಗಿ ಶಾಲೆಗೆ ಹೆಂಗ ಸ್ಪರ್ಧೆ ಮಾಡ್ತಾರ ನಮ್ಮ ಮಕ್ಕಳು, ಹಂಗ ಸರ್ಕಾರಿ ಕಾಲೇಜುಗಳಲ್ಲಿ ಕಲ್ತಕ್ಕಂಥ ಮಕ್ಕಳು ಸ್ಪರ್ಧೆ ಮಾಡ್ಲಿ ಅಂತೇಳಿ 100 ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ಗಳನ್ನ ತಂದು ಕೊಟ್ರು. ಈ ಒಂದು ರಾಜ್ಯದಲ್ಲಿ ಇರ್ತಕ್ಕಂಥ ಸರ್ಕಾರದಲ್ಲಿರ್ತಕ್ಕಂಥ ವಿವಿಧ ಇಲಾಖೆಗಳಿಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಅನುದಾನವನ್ನ ಈ ಹುನಗುಂದ ಮತಕ್ಷೇತ್ರಕ್ಕೆ ತೊಂಬಂದಂತ ಕೀರ್ತಿ ಅದು ಡಾಕ್ಟರ್ ವಿಜಯಾನಂದ ಸಾಹೇಬರಿಗೆ ಸಲ್ಲಬೇಕು ಅನ್ನೋ ಮಾತನ್ನು ಕೂಡ ನಾವು ಹೇಳ್ತಾ ಇದ್ದೀವಿ ಬಂಧುಗಳೇ. ಅದಕ್ಕೆ ಇವತ್ತಿನ ದಿವಸ ನಮ್ಮ ಸಮಾಜ ಅಂತಂದ್ರು ಕೂಡ ಅವ್ರಿಗೆ ಸದಾ ಬೆಂಬಲ ಆಗಿ ನಿಂತೈತಿ. ಯಾಕಂತಂದ್ರ ಅವರು ಅಭಿವೃದ್ಧಿ ಚಿಂತಕರು ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಇವತ್ತ ಹಿಂದುಳಿದವರಿಗೆ ಬಂಧುಗಳಂತ ಆಗಲ್ಲ. ಇವತ್ತ ನೇಕಾರ ಸಮುದಾಯಕ್ಕೆ ಕೂಡ ಸಾಕಷ್ಟು ಸಮುದಾಯ ಬಂಧುಗಳಿಗೆ 25 ಲಕ್ಷವರೆಗೂ ಕೂಡ ಅನುದಾನ ಕೊಟ್ಟಂತವ್ರು ಅವರು. ಯಾಕಂದ್ರೆ ಇವತ್ತ ಕುರುಶೆಟ್ಟಿ ಸಮಾಜ ಅನುದಾನ ಪಡೆದತ್ತ, SSK ಸಮಾಜ ಅನುದಾನ ಪಡೆದತ್ತ, ಆಮೇಲೆ ಪದ್ಮಶಾಲಿ ಸಮಾಜ ಅನುದಾನ ಪಡೆದದ, ಆಮೇಲೆ ಅನೇಕ ಇನ್ನೂ ಇರ್ತಕ್ಕಂಥ ತಳಮಟ್ಟದ ಸಮಾಜಗಳು ಕೂಡ ಅವರಿಂದ ಅನುದಾನ ಪಡೆದಿದ್ದಾರೆ. ಇವತ್ತು ಶಾಸಕರಾಗಿ ಇಷ್ಟು ಕೆಲಸ ಮಾಡ್ಯಾರಂತಂದ್ರ ಮುಂದೆ ಸಚಿವರಾಗಿ ಇನ್ನ ಅತ್ಯದ್ಭುತವಾಗಿ ಈ ನಾಡಿಗೆ ಕೊಡುಗೆ ನೀಡತಕ್ಕಂಥವ್ರು ಅದು ವಿಜಯಾನಂದ ಸಾಹೇಬ್ರು ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತೇಳಿ ಇವತ್ತ ನಮ್ಮ ಸಮಾಜ ಕುಮಾರ್ ಸಮಾಜದವರು ಕೂಡ ಅಭಿಮತವನ್ನ ವ್ಯಕ್ತಪಡಿಸ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ಯುವಕರ ಕಣ್ಮನೆ ಅಂತ ಹೇಳ್ತೀವಿ, ಹಂಗ ಅನ್ನಂಗಿಲ್ಲ. ಯುವಕರಿಗೆ ಸ್ಫೂರ್ತಿದಾಯಕವಾದಂತ ಕ್ರೀಡಾ ಚಟುವಟಿಕೆ ಪೂರಕವಾಗಿ ಕೆಲಸ ಮಾಡ್ತಕ್ಕಂಥವ್ರು ಅದು ವಿಜಯಾನಂದ ಸಾಹೇಬ್ರು. ಯಾಕಂತಂದ್ರೆ ಇವತ್ತ ವಾಲಿಬಾಲ್ ಟೂರ್ನಮೆಂಟ್ ಇರ್ಬೋದು, ಕ್ರೀಡಾ ಟೂರ್ನಮೆಂಟ್ ಇರ್ಬೋದು, ಅವು ಯುವಕರಿಗೆ ಇರ್ತಕ್ಕಂಥವು. ಇವತ್ತು ಯುವಕರು ಆರೋಗ್ಯ ಇತ್ತಪ್ಪ ಅಂದ್ರೆ ಕ್ರೀಡೆಯಿಂದ ಆರೋಗ್ಯ. ಆ ಒಂದು ದಿಸೆಯಲ್ಲಿ ಇವತ್ತ ಕ್ರೀಡಾಂಗಣ ಮಾಡಿದ್ರು, ಈಜುಗಳು ಮಾಡ್ಯಾರ. ಆಮೇಲೆ ಇಲ್ಲಿ ಬಸವೇಶ್ವರ ಸರ್ಕಲ್ದಲ್ಲಿ ಸರ್ವಿಸ್ ರೋಡ್ ಬೇಕಾಗಿತ್ತು, ಅತ್ಯವಶ್ಯವಾಗಿ ನಿರ್ಲಕ್ಷ್ಯಕ್ಕೊಳಗಾಗಿತ್ತು, ಅಂತದನ್ನ ನಿಂತು ಮಾಡಿಸಿದ್ರು. ಇವತ್ತ ಬಡವರು ಸಂಚಾರ ಮಾಡ್ತಕ್ಕಂಥ ಹಾದಿ ಬಸವನಗರ ಇರ್ತಕ್ಕಂಥ ಬಡವರಿಗೆ ತೊಂದರೆ ಆಗಿ ಎಷ್ಟೋ ಅಪಘಾತಗಳಾಗಿ ಯುವಕರು ಅಲ್ಲಿ ತಿರ್ಕೊಂಡಿದ್ರು. ಅಂತಲ್ಲಿ ಕೂಡ ನಮ್ಮ ಸಾಹೇಬರು ಏನ್ ಮಾಡಿದಾರ ಅಂದ್ರೆ ಅಲ್ಲಿ ಸರ್ವಿಸ್ ರೋಡ್ಗಳನ್ನು ಕೂಡ ಮಾಡಿದ್ರು. ಅವು ಚಿಂತನೆ, ಅದ್ಭುತ ಚಿಂತನೆ ಐತೆ. ಈ ಒಂದು ನಾಡಿನ ಈ ಒಂದು ಮತಕ್ಷೇತ್ರದಲ್ಲಿ ಯಾರು ಮನಿ ಇಲ್ಲಾಂದ್ರೆ ಇರಬಾರ್ದು, ಅವ್ರು ಯಾರು ತಗಡ ಮನೆ ಕಾಣಬಾರ್ದು ಅಂತ ತಿಳ್ಕೊಂಡು ಎಲ್ಲರಿಗೂ ಸೂರು ಕೊಡ್ತಕ್ಕಂಥ ಪ್ರಯತ್ನ ಮಾಡೋದಂತವ್ರು ಅದು ಡಾಕ್ಟರ್ ವಿಜಯಾನಂದ ಸಾಹೇಬ್ರು ಅಂತೇಳಿ ವಿಚಾರ ಮಾಡಕ್ಕಾಗಿದೆ ಬಂಧುಗಳೇ. 2013ರಿಂದ 2018 ಅವಧಿಯಲ್ಲಿ ಸುಮಾರು ಈ ಒಂದು ಮತಕ್ಷೇತ್ರದಲ್ಲಿ ಯಾವುದೇ ಒಬ್ಬ ಸಚಿವ ಕೂಡ ಅಷ್ಟು ಅನುದಾನ ತಂದಿದ್ದಿಲ್ಲ. ಅಂತ ಒಂದು 4,500 ಕೋಟಿ ರೂಪಾಯಿ ಅನುದಾನವನ್ನು ಕೂಡ ತಂದು ಈ ಒಂದು ಮತಕ್ಷೇತ್ರವನ್ನ ಸಮಗ್ರವಾಗಿ ಅಭಿವೃದ್ಧಿ ಮಾಡಿದರು. ನೀರಾವರಿ ಇರ್ಬೋದು, ಆಮೇಲೆ ಶಿಕ್ಷಣ ಇಲಾಖೆ ಇರ್ಬೋದು, ಇನ್ನೊಂದು ಮಗದೊಮ್ಮೆ ಅವೆಲ್ಲ ಯೋಜನೆಗಳನ್ನ ಜಾರಿಗೆ ತಂದಂತವ್ರು ಡಾಕ್ಟರ್ ವಿಜಯಾನಂದ ಸಾಹೇಬ್ರು. ಇವತ್ತ ಶಾಸಕರಾಗಿ ಇಷ್ಟು ಅಭಿವೃದ್ಧಿ ಕೆಲಸ ಮಾಡಕತ್ತಾರ ಅಂದ್ರ ಸಚಿವರಾಗಿದ್ರಪ್ಪ ಅಂದ್ರೆ ಮತ್ತೆ ಈ ನಾಡನು ಅಭಿವೃದ್ಧಿ ಆಗುತ್ತದೆ, ಈ ಜಿಲ್ಲೆ ಕೂಡ ಅಭಿವೃದ್ಧಿ ಆಗ್ತತಿ, ಈ ಹುನಗುಂದ ಮತಕ್ಷೇತ್ರ ಕೂಡ ಅಭಿವೃದ್ಧಿ ಆಗುವುದರಲ್ಲಿ ಯಾವುದೂ ಸಂದೇಹ ಇಲ್ಲ. ಆಮೇಲೆ ಎಲ್ಲ ಡಾಕ್ಟರ್ ವಿಜಯಾನಂದ ಸಾಹೇಬರು ಕ್ಯಾಬಿನೆಟ್ ಸಚಿವರಾದ್ರಪ್ಪ ಅಂತಂದ್ರ ಎಲ್ಲ ತಳ ಸಮುದಾಯಗಳಿಗೆ ಒಂದು ಧ್ವನಿ ಬರ್ತೈತಿ. ಯಾಕಂತಂದ್ರ ಅವ್ರು ಯಾವಾಗ ಚುನಾಯಿತರಾಗ್ಯಾರ ಹೇಳಿದಿನ ಆಗಲೇ ನಾವು ಇವತ್ತು ವಸತಿಯಲ್ಲಿ ಕ್ರಾಂತಿ ಮಾಡಿದ್ರು. ವಸತಿಯಲ್ಲಿ ಕ್ರಾಂತಿ ಮಾಡ್ಯಾರ. ಈ ರಾಜ್ಯದಲ್ಲಿ ಇವತ್ತು 10 ಎಕರೆ 5 ಎಕರೆ ಯಾರ ಶಾಸಕರು ಕೊಟ್ರ ನಮ್ಮ ವಿಜಯಾನಂದ ಸಾಹೇಬ್ರ 42 ಎಕರೆಯನ್ನ 25 ಲಕ್ಷ ರೂಪಾಯಿ ಎಕರೆದಂಗ ರೈತರಿಗೆ ಭೂಮಿ ಬೆಲೆ ಕೊಟ್ಟು ಖರೀದಿ ಮಾಡಿ 1568 ಆಸ್ಪತ್ರೆ ಕೊಟ್ಟಂತ ಕೀರ್ತಿ ಕೂಡ ಅವ್ರದ. ಇವತ್ತು SR ಕಾಶ್ಯಪ್ಪನವ್ರ ನಗರ ಅಂತೇಳಿ ಗದಗಿಯಿಂದ ಇರ್ತಕ್ಕಂಥ 11 ಎಕರೆ ಖರೀದಿ ಮಾಡುವಂತವ್ರು ಅವರ. ಗುರುಲಿಂಗಪ್ಪನ ಕಾಲನಿ ನಗರವನ್ನ SR ಕಾಶ್ಯಪ್ಪನವರು ಬಡವರಿಗಾಗಿ ಸುಮಾರು 6 ಎಕರೆ ಆಶ್ರಯ ಯೋಜನೆ ಮಾಡಿದಂತರು ಅವರ. ಇವತ್ತ ಈ ಹಿಂದೆ ಐದೇಲಿ ಹಿಂದೆ ಇರ್ತಕ್ಕಂಥ ಬಸವನಗರ ಆಶ್ರಯ ಯೋಜನೆಯನ್ನ ಕಲ್ಪನೆಯನ್ನ ಮೂಡಿಸುವಂತವ್ರು ಇದು ಕಾಶ್ಯಪ್ಪನವರ ಮಂತ್ರಿದವರ. ಬಡವರಿಗಾಗೇ ಮಾಡ್ಯಾರ. ನೇಕಾರರಿಗೆ, ಕೂಲಿ ಕಾರ್ಮಿಕರಿಗೆ, ನಿವೇಶನಿಲ್ಲದ ಬಡವರಿಗೆ, ಮನೆಗೆಲಸ ಮಾಡತಕ್ಕಂತ ನಿವಾಸಿಗಳಿಗೆ ಕೂಡ ಇವತ್ತ ವಸತಿ ಸೌಲಭ್ಯವನ್ನ ಕಲ್ಪಿಸಿಕೊಟ್ಟಿದ್ದು ಒಂದು ವಸತಿ ಯೋಜನೆಯನ್ನ ಆಶ್ರಯ ಯೋಜನೆಯನ್ನ ಸಾಧನೆ ಮಾಡಿದಂತವ್ರು ಅದು ವಿಜಯಾನಂದ ಸಾಹೇಬ್ರ ಅಂತ ಹೇಳಿ ನಾವು ಹೇಳಕ್ ಇಷ್ಟಪಡ್ತೀವಿ. ಅದಕ್ಕೆ ನಮ್ಮೆಲ್ಲರ ಒಕ್ಕೂಟ ಏನೇ ಒಕ್ಕಟ್ಟಾಗಿ ನಾವ್ ಏನು ಒಕ್ಕೂಟ ಮಾಡ್ತೀವಪ್ಪ ಅಂತಂದ್ರ ಅದು ಈ DK ಶಿವಕುಮಾರ್ ಸಾಹೇಬರ ಒಂದು ಮಂತ್ರಿಮಂಡಲದಲ್ಲಿ ಏನಪ್ಪಾ ಅವ್ರು ಸಚಿವರಾಗಬೇಕು,
ಅವ್ರಿಗೆ ನಾವು ಪಕ್ಷದ ವರಿಷ್ಠರಿಗೆ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ಇವತ್ತ ವಿಜಯಾನಂದ ಸಾಹೇಬರು ಕೂಡ ಯಾರು ಏನು ಅಂತೇಳಿ ಈ ಒಂದು ರಾಜ್ಯಕ್ಕೆ ಗೊತ್ತ ಚಿರಪರಿಚಿತರವರು. ಆಮೇಲೆ ಸಿದ್ದರಾಮಯ್ಯ ಸಾಹೇಬರು ಮನಸ್ಸು ಗೆದ್ದಂತವ್ರು ಅವರು. ಈ ಕಾಶ್ಯಪ್ಪನವ್ರು ಏನಾದ್ರೂ ಮಾಡ್ತಾರ ಅಂತ ತಿಳ್ಕೊಂಡು ಗಮನ ಸೆಳೆದಂತವ್ರು ಅದು ಡಾಕ್ಟರ್ ವಿಜಯಾನಂದ ಸಾಹೇಬರು ಅಂತ ಹೇಳ್ತೀವಿ. ಇವತ್ತ ಅಲ್ಪಸಂಖ್ಯಾತರಿಗಾಗಿ ಅವರು ರಾಜ್ಯದಲ್ಲಿ ರ್ಯಾಲಿಯನ್ನ ಮಾಡಿದ್ರು. ಆಮೇಲೆ ಅವರು ಸಿದ್ದರಾಮಯ್ಯ ಸಾಹೇಬರು ಪಾದಯಾತ್ರೆ ಮಾಡಿದ್ರಪ್ಪ ಅಂದ್ರೆ ಬಳ್ಳಾರಿಯಿಂದ ಬೆಂಗಳೂರಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರು. ಆಮೇಲೆ ರಾಹುಲ್ ಜಿ ಅವರ ಭಾರತ್ ಜೋಡೋ ಯಾತ್ರೆಯಲ್ಲಿ ಪಾಲ್ಗೊಂಡಂತವ್ರು ಅನೇಕ ಬಡವರ ಪರವಾಗಿ ವಿಚಾರ ಮಾಡತಕ್ಕಂಥವ್ರು ಡಾಕ್ಟರ್ ವಿಜಯಾನಂದ ಸಾಹೇಬರು. ಅದಕ್ಕ ನಾವು ಮತ್ತೊಮ್ಮೆ ನಮ್ಮ ಇಲ್ಕಲ್ ಕುಂಬಾರ ಸಮಾಜ ವತಿಯಿಂದ ಎಲ್ಲ ಮುಖಂಡರಿಂದ ಅವರಿಗೆ ಸಂಪುಟ ದರ್ಜೆಯಲ್ಲಿ ಸಚಿವ ಸ್ಥಾನ ಕೊಡ್ಬೇಕಂತೇಳಿ ನಮ್ಮ ಪಕ್ಷದ ವತಿಯಿಂದ ಪಕ್ಷದ ಎಲ್ಲ ಸರ್ವ ವರಿಷ್ಠರಿಗೂ ಕೂಡ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲ ದೃಶ್ಯ ಮಾಧ್ಯಮದವರಿಗೆ ಅಭಿನಂದನೆಗಳು. ಇಲ್ಕಲ್ ಕುಂಬಾರ ಸಮಾಜದ ಎಲ್ಲ ಬಾಂಧವರು ಇಲ್ಲಿ ಸೇರಿದ್ದು ಇವತ್ತು ನಮ್ಮ ಹುನಗುಂದ ತಾಲೂಕಿನ ಜನಪ್ರಿಯ ಶಾಸಕರಾದ ಶ್ರೀ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರು ಸಾಹೇಬರಿಗೆ ಈ ಮಂತ್ರಿಮಂಡಲದಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ಎಲ್ಲ ಸಮಾಜದ ಗುರು ಹಿರಿಯರು ಎಲ್ಲ ಸಮಾಜ ಬಾಂಧವರು ಹಕ್ಕೊತ್ತಾಯ ಮಾಡುತ್ತಿದ್ದೇವೆ. ಡಿ.ಕೆ. ಶಿವಕುಮಾರ್ ಸಾಹೇಬರು ನೂತನ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರು ಯುವಕರಿಗೆ ಆದ್ಯತೆ ಕೊಡುತ್ತೀನಿ ಅಂತ ಹೇಳ್ತಾರೆ. ಅದೇ ತರ ನಮ್ಮ ತಾಲೂಕಿನ ಶಾಸಕರು ಯುವಕರು ಅವರಿಗೆ ಆದ್ಯತೆ ಕೊಡ್ಬೇಕಂತೇಳಿ ನಮ್ಮ ಸಮಾಜ ಬಾಂಧವರ ವತಿಯಿಂದ ನಾವು ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೀವಿ. ಇವತ್ತಿನ ಈ ಸಭೆಗೆ ಎಲೆಕ್ಟ್ರಿಕಲ್ ಮೀಡಿಯಾದವರಿಗೆ ನಮ್ಮೆಲ್ಲರ ಸಮಾಜದ ವತಿಯಿಂದ ಆರ್ಥಿಕ ಸ್ವಾಗತ. ನಾವು ಇಲ್ಲಿ ನಮ್ಮ ಸಮಾಜದ ವತಿಯಿಂದ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದ ದರ್ಜೆಯಲ್ಲಿ ನಮ್ಮ ಯುವಕರ ಕಣ್ಮಣಿಯಾದಂಥ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು ಅವರಿಗೆ ಸಚಿವ ಸಂಪುಟದ ಸಚಿವ ಸ್ಥಾನ ಕೊಡ್ಬೇಕಂತೇಳಿ ನಮ್ಮ ಸಮಾಜದ ವತಿಯಿಂದ ಕಳಕಳಿಯಿಂದ ಕೇಳ್ಕೊಂತೀವಿ. ಅವರು ಯುವಕರದಾರ, ಆ ಯುವಕರಿಂದ ಹುನಗುಂದ ತಾಲೂಕಿಗೆ ಏನಾದ್ರು ಒಂದು ಒಳ್ಳೇದಾಗತ್ತೆ. ಆಮೇಲೆ ನಮ್ದು ಒಂದು ಸಮಾಜ ಕಟ್ಟ ಕಡೆ ಸಮಾಜ ಕುಂಬಾರ ಸಮಾಜ, ನಮ್ಮ ಸಮಾಜಕ್ಕೂ ಅವರಿಂದ ಏನಾದ್ರು ಒಂದು ಸಿಗ್ಲಿ ಅಂತೇಳಿ ನನ್ನಿಂದ ಒಂದು ಪ್ರಾರ್ಥನೆ. ಅವರು ಸಚಿವರ ಹಕ್ಕರ ಆಗಿಂದ ನಮ್ಮ ಸಮಾಜಕ್ಕೆ ಏನಾರ ಒಂದು ಕೊಡುಗೆ ಕೊಡ್ತಾರ ಅಂತ ತಿಳ್ಕೊಂಡು ನಾನು ಅವರಲ್ಲಿ ಕಳಕಳಿಯಿಂದ ಎಲ್ಲ ಮಾಧ್ಯಮದಾರರಿಗೂ ನಮ್ಮ ಸಮಾಜ ವತಿಯಿಂದ ನಮಸ್ಕಾರಗಳು. ಹಾಗೂ ಸಮಾಜದ ಹಿರಿಯರು, ಗುರುಗಳು ಹಾಗೂ ನಮ್ಮ ಯುವಕ ಮಿತ್ರರಿಗೂ ನಮಸ್ಕಾರವನ್ನು ತಿಳಿಸುತ್ತಾ, ಇಂದು ನಾವು ಸೇರಿರುವ ಸಂದರ್ಭ ಏನಪ್ಪಾ ಅಂತಂದ್ರೆ ನಮ್ಮ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರು ಜನಪ್ರಿಯ ಶಾಸಕರಾದಂತ ಇಲ್ಕಲ್ ನಗರ ಹಾಗೂ ಹುನಗುಂದ ಅವಳಿಜೋಳಿ ನಗರದ ಶಾಸಕರಾದಂತ ಅವರಿಗೆ ಸಚಿವ ಸ್ಥಾನ ಸಿಗಬೇಕಂತಂದು ನಮ್ಮ ಸಮಾಜ ವತಿಯಿಂದ ವಿನಂತಿಸಿಕೊಳ್ತಿದ್ದೇವೆ. ಹಾಗೂ ಅವ್ರು ಮಾಡಿರುವಂತ ಕಾರ್ಯಗಳು ಹಾಗೂ ನಮ್ಮ ಸಮಾಜಕ್ಕೆ ಕೊಟ್ಟಿರುವಂತ ಕೊಡುಗೆಗಳು ಹೇಳಕ್ಕ 1, 2 ಅಲ್ಲ, ಬಹಳಷ್ಟಿದೆ. 2013 ನಮ್ಮ ಸಮಾಜ ವತಿಯಿಂದ ಇಬ್ಬರು ಸದಸ್ಯರನ್ನಾಗಿ ಆಯ್ಕೆ ಮಾಡಿ ನಗರಸಭೆಗೆ ಕಳಿಸಿಕೊಟ್ಟಂತವ್ರೆ ನಮ್ಮ ಡಾಕ್ಟರ್ ವಿಜಯಾನಂದ ಸಾಹೇಬರು. ಹಾಗೂ ಮತ್ತೆ ಯುವಕರು ಮಿತ್ರಗಳು ಎಲ್ಲಿಯಾದರೂ ಟೂರ್ನಮೆಂಟ್ ಯಾವ್ದಾದ್ರು ಟೂರ್ನಮೆಂಟ್ ಇಟ್ಟಲ್ಲಿ ಅಷ್ಟು ಇಷ್ಟು ಅನ್ನೋದೇ ಪ್ರಥಮ ಬಹುಮಾನವನ್ನು ತಮ್ಮ ವತಿಯಿಂದ ಕೊಟ್ಟಿದ್ದೂನು ನಾವು ನೋಡಿದ್ದೇವೆ. ಹಾಗೂ ನಮ್ಮ ಸಮಾಜಕ್ಕಂತಂದು ಈ ವಸತಿ ನಿಲಯದಾಗ 42 ಎಕರೆದಲ್ಲಿ ಅಷ್ಟು ಇಷ್ಟ ಅನ್ನೋದ ಒಂದು ಬಹಳಷ್ಟು ಜನರಿಗೂ ನಮ್ಮ ಸಮಾಜ ಬಾಂಧವರಿಗೂ ವಸತಿಯನ್ನು ಕಲ್ಪಿಸಿಕೊಟ್ಟಿದ್ದಾರ. ಈಗ ಸಚಿವರಾದ್ರೂ ಮುಂದೆ ಸಚಿವರಾದ ಇನ್ನಿಷ್ಟು ಬಹಳಷ್ಟು ನಮ್ಮ ಸಮಾಜದ ವತಿಗೆ ಅನುಕೂಲ ಮಾಡಿ ಕೊಡ್ತಾರ ಅಂತಂದು ಹೇಳ್ತಾರೆ. ಅಧ್ಯಕ್ಷ ಮಾಡಿರುವಂತ ಹನುಮನಾಳ್ ಮಾಂತೇಶ್ ಅವರಿಗೂ ಮಾಡಿದಾರ. ಮತ್ತೆ ನಮ್ಮ ಮಾಂತೇಶ್ ಅವರು ಶ್ರೀಮತಿ ಆದಂತ ಅವರಿಗೂ PKPCದಾಗ ಮಲ್ಲಮ್ಮ ಮಾಂತೇಶಿ ಅವ್ರನ್ನ ನಮ್ಮ ಇದು ಇಲ್ಕಲ್ PKPCದಾಗ ಉಪಾಧ್ಯಕ್ಷನನ್ನು ಆಯ್ಕೆ ಮಾಡಿ ಕೊಟ್ಟಿದಾರ. ಇನ್ನು ಹಲವಾರು ಯೋಜನೆಗಳನ್ನು ನಮ್ಮ ಸಮಾಜಕ್ಕೆ ಮಾಡಿದಾರ ಅಂತಂದು ಹೇಳ್ತಾ ನಾನು 1-2 ಮಾತನ್ನು ಮುಗಿಸ್ತೀನಿ.